ಜಂಟಿ ಅಧಿವೇಶನದಲ್ಲಿ ನರೇಗಾ ಬಗ್ಗೆ ಚರ್ಚೆ ಹಿನ್ನೆಲೆ ಜನವರಿ 28ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಕರೆದಿದ್ದಾರೆ. ನರೇಗಾ ಹೋರಾಟದ ಬಗ್ಗೆ ನಡೆಯುವಂತ ಗಂಭೀರವಾದಂತ ಚರ್ಚೆ, ಎಲ್ಲರೂ ಕಡ್ಡಾಯವಾಗಿ ಸದನಕ್ಕೆ ಹಾಜರಾಗಲೇಬೇಕು ಅಂತ ಖಡಕ್ಕಾಗಿ ಸೂಚಿಸಿದ್ದಾರೆ. ಸದನದ ಒಳಗೆ ವಿಪಕ್ಷಗಳ ಬಾಯಿ ಮುಚ್ಚಿಸುವಂತೆ ತಾಕೀತು ಮಾಡಬಹುದಾದ ಸಾಧ್ಯತೆ ಇದೆ. ಕೊನೆಯ 3 ದಿನಗಳಿಗೆ ದೊಡ್ಡ ಮಟ್ಟದ ಕದನ ಮಾಡುವುದಕ್ಕೆ ರೆಡಿ ಆಗ್ತಾ ಇರೋದು. ಸದನದಲ್ಲಿ ಆಡಳಿತ ಪ್ರತಿಪಕ್ಷಗಳ ನಡುವೆ ಈ ಒಂದು ಕದನ ಬಹಳ ಜೋರಾಗಿ ನಡೀಬಹುದು. ಹೀಗಾಗಿ ಕೊನೆಯ 3 ದಿನ ಎಲ್ಲರೂ ಸದನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ. ಸಚಿವರು ಮಾತನಾಡುವ ವೇಳೆ ಅವರ ಬೆಂಬಲಕ್ಕೆ ನೀವುಗಳು ನಿಲ್ಲಬೇಕು, ಸರ್ಕಾರದ ಪರ ಸಮರ್ಥನೆ ಮಾಡಿಕೊಳ್ಬೇಕು ಅಂತ ಸೂಚನೆ ಕೊಡಲಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸೂಚನೆಯನ್ನ ನೀಡಲಿದ್ದಾರೆ ಸಿಎಂ. ಜೊತೆಗೆ ಶಾಸಕರ ಅಸಮಾಧಾನ ಶಮನಕ್ಕೂ ಕೂಡ ಇಲ್ಲೇ ಪ್ರಯತ್ನವನ್ನ ಮಾಡ್ತಾರೆ ಅಂತ. ಕೆಲವರಿಗೊಂದು ಅಸಮಾಧಾನಗಳಿದೆ, ಅದನ್ನು ಕೂಡ ಇಲ್ಲೇನೆ ಬಗೆಹರಿಸ್ಕೊಬಿಡೋಣ ಅಂತ. ಆಮೇಲೆ ಈ ಅನುದಾನದ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ. ಅಯ್ಯೋ, ಅನುದಾನವೇ ಬಿಡುಗಡೆ ಆಗ್ತಾ ಇಲ್ಲ ಅಂತ. ಹಾಗಾಗಿ ಅನುದಾನ ನೀಡುವ ಬಗ್ಗೆಯೂ ಕೂಡ ಶಾಸಕರಿಗೆ ಭರವಸೆ ಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗತ್ತೆ. ಹೀಗಾಗಿ ಕುತೂಹಲ ಮೂಡಿಸ್ತಾ ಇದೆ ಶಾಸಕಾಂಗ ಪಕ್ಷದ ಸಭೆ. ಒಂದಷ್ಟು ಡೆವಲಪ್ಮೆಂಟ್ ಇದೆ, ಪ್ರಮುಖವಾಗಿ ನರೇಗಾ. ಇದ್ರ ವಿಚಾರದಲ್ಲಿ ನಾವು ಹೆಂಗೆ ಹೋರಾಟವನ್ನ ಮಾಡಬೇಕು, ಪ್ರತಿಪಕ್ಷಗಳಿಗೆ ಯಾವ ಥರ ಉತ್ತರ ಕೊಡಬೇಕು, ಅವರಂತೂ ಖಂಡಿತವಾಗಿ ಈ ವಿಚಾರವನ್ನು ದೂರುವಂಥದ್ದು ಅಥವಾ ಕೇಂದ್ರವನ್ನು ಸಮರ್ಥಿಸಿಕೊಳ್ಳುವಂಥದ್ದು ಈ ಕೆಲಸ ಮಾಡ್ತಾರೆ. ಆದರೆ ನಾವು ನಮ್ಮ ಹೋರಾಟವನ್ನು ಹೇಗೆ ಮಾಡಬೇಕು, ಅವರು ಎಲ್ಲ ಪ್ರಶ್ನೆಗಳಿಗೂ ನಾವು ಯಾವ ಥರ ಉತ್ತರ ಕೊಡಬೇಕು, ನಾವು ಯಾವ ಥರ ಅವರಿಗೆ ಪ್ರಶ್ನೆಯನ್ನು ಕೇಳಬೇಕು ಅನ್ನೋದ್ರ ಬಗ್ಗೆ ಒಂದು ತಯಾರಿ ಆಗಬೇಕಲ್ಲ. ಈಗ ಆಲ್ರೆಡಿ BJPಗರು ತಯಾರಿ ಮಾಡ್ಕೊಂಡಿದ್ದಾರೆ, ಹೆಂಗೆ ಮಾತಾಡಬೇಕು ಪಾಯಿಂಟ್ ಟು ಪಾಯಿಂಟ್ ಅಂತ. ಸೊ ಇವರು ಕೌಂಟರ್ ಕೊಡೋದಕ್ಕೆ ನಾವು ಹೆಂಗೆ ರೆಡಿ ಆಗಬೇಕು. ಆಮೇಲೆ 4 ಜನಕ್ಕೆ ಜವಾಬ್ದಾರಿ ವಹಿಸಿದ್ದಾರೆ. ಆ 4 ಜನ ಪರಮೇಶ್ವರ್ ಅವರು, ಹಾಗೆಯೇ ಕೃಷ್ಣ ಬೈರೇಗೌಡ ಅವರು, ದಿನೇಶ್ ಗುಂಡೂರಾವ್ ಅವರು, ಇವರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರು ಮಾತಾಡುವಾಗ ನಾವು ಹೆಂಗೆ ಅವ್ರ ಬೆನ್ನಿಗೆ ನಿಂತ್ಕೋಬೇಕು, ಇದ್ರ ಬಗ್ಗೆನೂ ಕೂಡ ಇಲ್ಲಿ ಮಾತಾಡ್ತಾರೆ. ಆಮೇಲೆ ಕೆಲವೊಂದಷ್ಟು ಶಾಸಕರುಗಳಿಗೆ ತೀವ್ರ ಅಸಮಾಧಾನ ಆಗಿದೆ, ಅದನ್ನು ಶಮನ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಆಗುತ್ತೆ.